ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿರಿಕ್ ಅಂಕಲ್ ಸ್ಟೋರಿಯನ್ನ ಕೇಳ್ಬಿಟ್ರೆ ನಿಮಗೂ ನಗು ಬರುತ್ತೆ, ಕೋಪ ಬರುತ್ತೆ. ಏನಪ್ಪ ಈ ಅಂಕಲ್ಗೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ಬೆಂಗಳೂರಿನ ಬನಶಂಕರಿ ಎಲ್ಲಿ ನಡೆದಿರೋದು. ರಸ್ತೆ ಇವ್ರದೇ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರಂತೆ. ಅಲ್ಲಿ ಯಾವುದೋ ಆಟೋ ಹೋಗೋಂಗಿಲ್ಲ ಅಂತೆ, ಕ್ಯಾಬ್ ಹೋಗೋಂಗಿಲ್ಲ ಅಂತೆ, ಫುಡ್ ಡೆಲಿವರಿ ಮಾಡೋಕ್ಕೂ ಕೂಡ ಯಾರೂ ಹೋಗಲ್ವಂತೆ. ಹೋದರೆ ಆವಾಜ್ ಹಾಕೋದಂತೆ, ಯಾರು ಹೋದರೂ ಕೂಡ ಬೈಯೋದಂತೆ. ಇನ್ನು ಸರಿ ಇಲ್ವಾ? ಏನು ಸಮಸ್ಯೆ ಆಗ್ಬಿಟ್ಟಿದೆ? ಮನೆ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಕಿರಿಕು ಗಲಾಟೆ. ಪಕ್ಕದ ಮನೆ ಯುವತಿಗೂ ನಿಂದಿಸಿದ್ದಾರೆ ಮನೆ ಮಾಲೀಕ. ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಗೂ ಅಂಕಲ್ ಕಿರಿಕ್. ಹೊಸ ಒಂದು ಮೂವಿ ತೆಗಿಬೋದಪ್ಪ. ಟೈಟಲ್ ಚೆನ್ನಾಗಿದೆ, ಅಂಕಲ್ ಕಿರಿಕ್ ಇಲ್ಲ ಕಿರಿಕ್ ಅಂಕಲ್ ಅಂತ. ಯಾವುದಾದ್ರೂ ಒಂದು ಇಡ್ಬೋದಿತ್ತು. ನೋಡಿ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಅಂತ. ನಿಮ್ಗೂ ಅವ್ರಿಗೂ ಗಲಾಟೆ ಇದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲ ನಮ್ಮ ಹತ್ರ ಏನ್ ಬರ್ತೀರಾ? ನಿಮಗ್ ಬುದ್ಧಿ ಇದೆಯಾ? ಹೆಣ್ಣಿನ ಕ್ಷೇತ್ರ ಎಲ್ಲ ಮಾತಾಡ್ತಿರಲ್ಲ. ಸರ್ ನಾನು ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಸರ್. ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು. ಇದು ಪುನಃ ಕೆಲಸ ಮಾಡಿಸ್ತಾರೆ ಯಾರು? ಸರ್ ಕ್ಯಾಬ್ ಅವ್ರಿಗೆ ನಾವ್ ಹೇಳಕ್ಕಾಗತ್ತಾ ಸರ್ ಇಲ್ಲಿ ಬರಬೇಡಿ ಅಂತ? ಅಲ್ಲ ಸರಿ, ಇದು ಬಿಬಿಎಂಪಿ ಪ್ರಾಪರ್ಟಿ ನಿಮ್ ಪ್ರಾಪರ್ಟಿನಾ? ಅದು ನೀವು ಓನರ್ ಹತ್ರ ದುಡ್ಡು ಇಸ್ಕೋಬೇಕು. ನಾವಿಲ್ಲಿ ರೆಂಟಿಗೆ ಅಗ್ರಿಮೆಂಟ್ ಹಾಕೊಂಡು ನಾನೆಲ್ಲ ಹೇಳೋದು ನೀನು ಓನರ್ಗೆ ಹೇಳಬೇಕು. ನಾನು ಇಲ್ಲಿ ಓಪನ್ ಮಾಡಿಸ್ತೀನಿ ಅಂತ ಫೋನ್ ಮಾಡಿ ಹೇಳಿ. ನಮ್ಗೆ ಇಲ್ಲಿ ನಿಲ್ಸ್ಬಾರ್ದು. ನಾನೇ ಕೇಳಿ ಅವನಿಗೆ. ಹಂಗಾರೆ ಇಲ್ಲಿ ನಿಲ್ಸ್ತಾಗೂ ಹೇಳ್ಬಿಡಿ. ಅಲ್ಲ, ಒಂದ್ ಹುಡುಗಿ ಹತ್ರ ಹಿಂಗೆಲ್ಲ ಮಾತಾಡ್ತಿರಲ್ಲ. ನೀನ್ ಯಾವ ದೊಡ್ಡ ಮನುಷ್ಯ? ನಿನ್ ಮಗ ಇಂಜಿನಿಯರ್ ಕರಿ ನೀನು ಓನರ್, ಬಿಲ್ಡಿಂಗ್ ಓನರ್ನ. ನಾನು ಫೋಟೋ ತಗೋಬಹುದು, ಫೋನ್ ಮಾಡು. ಬಿಡು ಮಾಡು. ನಾನು ಕಂಡ್ರೆ ಓಡೋಯ್ತೇನೆ. ನಿಮ್ಗೂ ಅವ್ರಿಗೂ ಗಲಾಟೆ ಇದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲ ನಮ್ಮ ಹತ್ರ ಏನ್ ಬರ್ತೀರಾ? ನಿನಗೆ ಬುದ್ಧಿ ಇದೆಯಾ? ನಿಮಗ್ ಬುದ್ಧಿ ಇದೆಯಾ? ಹೆಣ್ಣಿನ ಕ್ಷೇತ್ರ ಎಲ್ಲ ಅಂತೆಲ್ಲ ಮಾತಾಡ್ತಿರಲ್ಲ. ನಾನೇ ಕೇಳಿ ಅವನಿಗೆ. ಹಂಗಾರೆ ಇಲ್ಲಿ ನಿಲ್ಸ್ತಾಗೂ ಹೇಳ್ಬಿಡಿ. ಇಲ್ಲಿ ಬಂದು ಹೆಂಗ ಆಟೋ ನಿಲ್ಲಿಸ್ತಾನೆ ಅವನು? ಈಗ ಲೆಟ್ ಹಿಮ್ ಟಾಕ್. ಬುದ್ಧಿ ಬೇಡವಾ? ಲೆಟ್ ಹಿಮ್ ಟಾಕ್. ಹೆಣ್ಣಿಗೆ ನಾನು ಬೈತಿರಲ್ಲ, ಏನಿದು? ಯಾಕೆ ಬೈತೀರಾ ಅಂತ? ನಿನ್ ಮಗ ಇಂಜಿನಿಯರ್ ಕರಿ ನೀನು ಓನರ್, ಬಿಲ್ಡಿಂಗ್ ಓನರ್ನ. ನಾನು ಫೋಟೋ ತಗೋಬಹುದು, ಫೋನ್ ಮಾಡು. ಬಿಡು ಮಾಡು. ನಾನು ಕಂಡ್ರೆ ಓಡೋಯ್ತೇನೆ. ನಿಮ್ಗೂ ಅವ್ರಿಗೂ ಗಲಾಟೆ ಇದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲ ನಮ್ಮ ಹತ್ರ ಏನ್ ಬರ್ತೀರಾ? ಈ ವ್ಯಕ್ತಿ ಆಡ್ತಾ ಇರುವಂತ ರೀತಿಯನ್ನ ನೀವು ನೋಡ್ತಾ ಇದ್ದೀರಾ. ಇವ್ರ ಮನೆ ಮುಂದೆ ಆಟೋ ಹೋಗಬಾರ್ದಂತೆ, ಯಾವುದೇ ವಾಹನಗಳು ನಿಲ್ಲಬಾರ್ದಂತೆ, ನಿಂತ್ರೆ ಕಿರಿಕಂತ ರಸ್ತೆಯನ್ನು ಇವರೇ ಬರೆದಿಟ್ಕೊಂಡಿದಾರ. ಪಕ್ಕದ ಮನೆ ಓನರ್ ಯಾವುದೋ ಜಾಗದ ಮನೆ ಮಾಲೀಕನ ಜೊತೆ ಕಿರಿಕಿರೋದಕ್ಕೋಸ್ಕರ ರಸ್ತೆಯಲ್ಲಿ ಬರೋರು ಹೋಗೋರ ಬಗ್ಗೆ ಎಲ್ಲ ಕಿರಿಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಪ್ಪ? ಏನಂತ ಅನ್ಬೇಕು? ದೊಡ್ಡ ಮನುಷ್ಯನ ದೊಡ್ಡ ಸ್ಥಿತಿಯೇನ ಇದು? ಏನಂತ ಕರಿಬೇಕು ಇವರನ್ನ? ಈ ರೀತಿಯಾಗಿ ಶಬ್ದಗಳ ಬಳಕೆಯನ್ನು ಮಾಡ್ತಾ ಇದ್ರೆ ವಾಪಸ್ ಯಾರಾದರೂ ತಿರುಗಿ ನಿಂತು ಬೇರೆ ಬೇರೆ ಶಬ್ದಗಳ ಬಳಕೆಯನ್ನು ಮಾಡಿದರೆ ಏನಾಗುತ್ತೆ ಈ ವ್ಯಕ್ತಿ? ಶಂಕರಿಯ ಗಿರಿನಗರದಲ್ಲಿ ವ್ಯಕ್ತಿಯೊಬ್ಬ ಪ್ರತಿನಿತ್ಯವೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ಕಿರುಕುಳವನ್ನು ನೀಡ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸೊ ಯಾರೇ ಆಟೋಗಳ ಮೂಲಕ, ಕ್ಯಾಬ್ಗಳ ಮೂಲಕವಾಗಿ ಅವರ ಮನೆಗಳಿಗೆ ಬಂದರೂ ಕೂಡ ಆ ರಸ್ತೆಯಲ್ಲಿ ಯಾರೂ ಕೂಡ ಓಡಾಡೋ ಹಾಗಿಲ್ಲ. ಜೊತೆಗೆ ಆನ್ಲೈನ್ ಫುಡ್ ಡೆಲಿವರಿ ಬಾಯ್ಸ್ ಕೂಡ ಆ ರಸ್ತೆಗೆ ಬರೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ಇಡೀ ಏರಿಯಾದ ರಸ್ತೆಯನ್ನು ಆತ ಕಬ್ಜಾ ಮಾಡಿಕೊಂಡು ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಸೊ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಯ ಮೇಲೆ ತುಂಬ ಕೆಟ್ಟದಾಗಿ ಪದಗಳ ಪ್ರಯೋಗ ಮಾಡಿದ್ದಾರೆ. ಅಶ್ಲೀಲ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ. ಖುದ್ದು ಆ ಯುವತಿ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಏನಾಯಿತು ಘಟನೆ ಮೇಡಮ್? ಸರ್ ನಾನು ನಿನ್ನೆ ಸಂಜೆ ಹಾಸ್ಪಿಟ್ಲಿಗೆ ಹೋದವಳು 8:30 ಅಷ್ಟೊತ್ತಿಗೆ ಬಂದು ಆಟೋದಲ್ಲಿ ಇಳಿದೆ ಸರ್. ಇಳಿಬೇಕಾದ್ರೆ ಮೇಲಿಂದ ಕೂಗ್ತಾ ಇದ್ರು, ಇಲ್ಲಿ ಯಾರೇ ಇಳಿಬಾರ್ದು, ನಮ್ಮನೆ ಎದುರು ಯಾರು ಬಾಡಿಗೆ ಮನೆಯವರು ಇಳಿಬಾರ್ದು ಅಂತ. ನಮ್ಮನೆ ಅವ್ರ ಮನೆ ಜಾಯಿಂಟ್ ಆಗಿರೋದು ಸರ್. ನಾನು ಅದಕ್ಕೆ ಆಂಟಿ 1 ನಿಮಿಷ ಅಂತ ಅವರಿಗೆ ದುಡ್ಡು ಕೊಟ್ಬಿಟ್ಟು ಸರ್ ನೀವು ಹೋಗಿ ಅಂತ ಆಟೋದವ್ರನ್ನ ಕಳಿಸ್ದೆ. ಅಷ್ಟಿಗೆ ಯಾವುದೇ ಬಾಡಿಗೆ ಮನೆಯವ್ರು ನಮ್ಮ ಮನೆ ಎದುರು ಇಳಿಬಾರ್ದು. ಹೇಗೆ ಸರ್ ನಾವು ಹೇಳೋಕ್ಕಾಗತ್ತೆ? ನಾನು ಡೈಲಿ ಆಫೀಸಿಗೂ ಹೋಗಬೇಕು ಸರ್. ಕ್ಯಾಬ್ ಬರಬಾರ್ದು ಅಂದರೆ ಹೇಗೆ ಸರ್? ನಾನು ಇಲ್ಲೇ ನಿಲ್ಲಿಸಿ ಅಲ್ಲೇ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಸರ್. ಅವ್ರು ನಮ್ಮ ಲೊಕೇಶನಲ್ಲಿ 1 ಮೀಟ್ರು ಆ ಕಡೆ ಆಗ್ಬೋದು, 1 ಮೀಟ್ರು ಈ ಕಡೆ ಆಗ್ಬೋದು. ಅದಕ್ಕೆ ಆಂಟಿ ನೀವು ಇಲ್ಲಿ ನಿಲ್ಸಂಗಿಲ್ಲ, ನೀವು ಯಾರು ಬಾಡಿಗೆ ಮನೆಯವ್ರು ಈ ಕಡೆ ರೋಡಿಂದ ಓಡಾಡಂಗಿಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಂಗೆ ಬೇಜಾರಾಯಿತು. ಆಂಟಿ ನೀವು ಬೋರ್ಡ್ ಹಾಕ್ಕೊಳ್ಳಿ, ಈ ಕಡೆ ಓಡಾಡಂಗಿಲ್ಲ ಅಂತ. ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಆಂಟಿ, ನಾವು ಬೆಳಿಗ್ಗೆ ಹೋದರೆ ಸಂಜೆ ಬರೋರು ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಹೊರಗಡೆ ಬಂದುಬಿಟ್ಟು ನನಗೆ ಏನೇನೋ ಕೆಟ್ಟದಾಗಿ ಬೈದರು ಸರ್. ಈ ಮನೇಲಿ ಇರೋರೆಲ್ಲ ಒಂಥರ ಕೆಟ್ಟು ಜನಗಳು, ಓನರು ಕೆಟ್ಟು ಜನ, ಅಂಥವ್ನ ಮನೇಲಿ ಬಾಡಿಗೆಗಿದ್ದೀರ ಅಂದರೆ ನೀವೆಲ್ಲ ಕೆಟ್ಟು ಜನಗಳು, 420ಗಳು ನೀವೆಲ್ಲ. ಅದು ಯಾವುದೋ ಒಂದು ಕಮ್ಯುನಿಟಿ ಪದ ಬೇರೆ ಬಳಸು. ನಂಗೆ ಅದು ಹೇಳೋಕ್ಕೂ ಒಂಥರ ಆ ಥರ ವರ್ಡ್ಸ್ ಯಾರಿಗೂ ಯೂಸ್ ಮಾಡಬಾರ್ದು ಸರ್. ನಂಗೆ ತುಂಬ ಬೇಜಾರಾಯಿತು. ನಾನು ರಾತ್ರಿ ನಿದ್ದೆ ಮಾಡಿಲ್ಲ. ಅವ್ರ
ನಾನು ಅಂದ್ಬಿಟ್ಟು ನಂಗೆ ಹೆದರಿಕೆನೂ ಆಗ್ತಿದೆ. ಬಿಕಾಸ್ ಅವ್ರು ದುಡ್ಡಿರೋರು, ನಾಳೆ ನಮ್ಗೆ ಏನಾದ್ರು ಮಾಡ್ಲೂಬಹುದು ಅಂತ ನಾನು ಅದಕ್ಕೋಸ್ಕರ ನಾನು ಮೀಡಿಯಾ ಮತ್ತು ಇಲ್ಲಿರೋರ್ಗೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಮಾಡ್ತಾರೆ ಸರ್. ಶಟಲ್ ಆಡೋಂಗಿಲ್ಲ ಹೊರಗಡೆ, ಝೊಮ್ಯಾಟೋದವರು ರಾತ್ರಿ ಬಂದುಬಿಟ್ರೆ ಯಾರು ಫುಡ್ ಡೆಲಿವರಿ ಮಾಡಂಗಿಲ್ಲ. ಆಮೇಲೆ ಕೆಳಗಡೆ ಮನೆ ಹುಡುಗ ಪಾಪ ಒಂದಿನ ಬರ್ಡೇ ಇತ್ತು, ಒಂದು ಫ್ರೆಂಡ್ಸ್ ಎಲ್ಲ ವಿಶ್ ಮಾಡೋದಕ್ಕೆ ಅದು ಓನರಿಗೆ ಫೋಟೋ ಕಳಿಸಿದ್ರು. ಬ್ಯಾಡ್ಮಿಂಟನ್ ಆಡಿದ್ರೆ ಹುಡುಗಿಯರ್ದೆಲ್ಲ ಫೋಟೋ ತೆಗ್ದುಬಿಟ್ಟು ಕಳಿಸೋದು, ಇಲ್ಲಿ ಬ್ಯಾಡ್ಮಿಂಟನ್ ಆಡೋಂಗಿಲ್ಲ ಅಂತ. ನಮ್ಮನೆ ಇದ್ರೂ ನಾವು ಆಡೋಂಗಿಲ್ಲ ಸರ್. ಆಮೇಲೆ ಅವ್ರು ಪಟಾಕಿ ಹೊಡಿತಾರೆ ಸರ್ ಎಲ್ಲ ಹಬ್ಬ ಹರಿದಿನಗಳಿಗೆ. ಅದಕ್ಕೆ ನಾವು ಯಾರು ಏನು ಹೇಳಲ್ಲ ಸರ್. ನಮ್ಮ ಕಾರ್ಗಳಿಗೂ ಎಲ್ಲ ಕಿಡಿ ಎಲ್ಲ ತಾಗುತ್ತೆ. ಬಟ್ ನಾವು ಕ್ಯಾಬನ್ನು ನಿಲ್ಲಿಸ್ರು ಬೈತಾರೆ ಸರ್. ಬೇಕಂತ ಪರ್ಪಸ್ಫುಲಿ ನಾವು ಬಿಡ್ಲಿ ಮನೆ ಅನ್ನೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಯಾವಾಗಿಂದ ಈ ಕಿರಿಕು ಮತ್ತೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಎಷ್ಟು ಭಯ ಆಗುತ್ತೆ, ಮತ್ತೆ ಹೆಣ್ಮಕ್ಳ ಫೋಟೋಸ್ಗಳೆಲ್ಲವೂ ಕೂಡ ಕ್ಲಿಕ್ ಮಾಡ್ತಾರೆ ಅನ್ನುವಂತ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಹೌದು ಸರ್, ನಾವು ಓನರ್ ಹತ್ರ ಫೋಟೋಸ್ ಕೂಡ ಇದೆ. ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರಂತ ನಾವೇನು ಸೌಂಡು ಮಾಡಿಲ್ಲ ಸರ್. ಆದ್ರೂ ಪಾಪ ಮೇಲ್ಗಡೆ ಮನೆಯವ್ರು ಬ್ಯಾಡ್ಮಿಂಟನ್ ಆಡಿದ್ದಕ್ಕೆ ಓನರ್ ಫೋಟೋ ಕಳಿಸಿದ್ರು. ಅದಾದ್ಮೇಲೆ ಕೆಳಗಡೆ ಮನೆ ಹುಡುಗಂಗೂ ಬೈದಿದ್ದಾರೆ. ಮೇಲ್ಗಡೆ ಮನೆಯವರು ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ರು ಸರ್. ಆ ಫಂಕ್ಷನ್ ಕೂಡ ಮಾಡ್ಬೇಕಾದ್ರೆ ಓನರು ಪಕ್ಕದ ಮನೆಯವ್ರ ಪರ್ಮಿಷನ್ ಕೇಳಿ ಅಂತ ಹೇಳ್ತಾರೆ. ನಾವು ಇಡೀ ಮನೆಯವ್ರು ಎಲ್ಲರೂ ಅವ್ರ ಮನೆ ಪರ್ಮಿಷನ್ ಕೇಳ್ಕೊಂಡು ಏನಾದರೂ ಮಾಡಬೇಕು ಸರ್. ಈ ಏರಿಯಾ 8:30 ಅಷ್ಟೊತ್ತಿಗೆ ನನ್ನ ಸಿಸ್ಟರ್ ಬಂದಿದ್ದಾರೆ, ಇಲ್ಲಿ ಆಟೋ ನಿಲ್ಲಿಸ್ಕೊಂಡಿದ್ದಾರೆ. ಅದು ಅವ್ರಿಗೆ ಗೊತ್ತಾಗಲ್ಲ ಸರ್, ಓವರ್ ಒಂದು 100 ಮೀಟರ್ಸ್ ಹಿಂದೆ ನಿಲ್ಲಿಸಿದ್ದಾರೆ. ಅದಕ್ಕೆ ಇಳಿಸಿದ ತಕ್ಷಣ ಬಾಯಿಗೆ ಬಂದಂಗೆ ನೀನು ಯಾವಳೆ ನೀನು ಇಲ್ಲಿ ನಿಲ್ಸೋಕ್ಕೆ ಅಂತೆಲ್ಲ ತುಂಬ ಕೆಟ್ಟದಾಗಿ ಬೈದಿದ್ದಾರೆ. ಆಮೇಲೆ ಇವಳು ಮೇಲೆ ಬಂದು ನಾನು ಯಾಕೆ ಹಂಗೆ ಬೈದರು ಅಂತ ಇಲ್ಲಿ ಬಂದು ಎಲ್ಲ ಟೆನೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಏನು ಹುಡುಗಿಗೆಲ್ಲ ಹಂಗೆ ಮಾತಾಡ್ತಾರೆ, ಇಟ್ ಈಸ್ ರಾಂಗ್ ಅಂತ. ಆಮೇಲೆ ಅಂಕಲ್ ಹಿ ಸೀಮ್ಸ್ ಟು ಬಿ ಡ್ರಂಕನ್, ಕುಡ್ದಿದ್ರು ಅಂತ ಅನಿಸುತ್ತೆ. ನಾವು ನೋಡಿಲ್ಲ, ಬಟ್ ಪೊಲೀಸ್ನವ್ರು ಹಾಗೆ ಅಂದರು, ಲೈಕ್ ಸೀಮ್ಸ್ ಹಿ ಈಸ್ ಹೈ ಅಂತ. ಅಲ್ಲಿಂದ ಬಂದ್ಕೊಂಡು ತುಂಬ ಹುಡುಗಿ ಅಂತಲೂ ನೋಡಿದೆ, ಕೆಟ್ಟದಾಗಿ ಅದು ಇದು ಕೆಟ್ಟದಾಗಿ ಅಂತೆ. ನಾವು ಬಾಡಿಗೆ ಮನೆಯವರು ಇರಬಾರ್ದಂತಿಲ್ಲಿ. ಮತ್ತು ಇಲ್ಲಿಂದ ಬರಬೇಕಂತೆ ಕ್ಯಾಬ್ ಅವ್ರ ಮನೆ. ಅದು ಎಲ್ಲರದು ಕೇಳ್ದಂಗೆ ಈ ಪ್ರಾಬ್ಲಮ್ಸ್ ಏನು ನಡೀತಾನೆ ಬರ್ತಾ ಇದೆ. ದೀಪಾವಳಿ ಟೈಮಲ್ಲೂ ಅಷ್ಟೇ ಪಟಾಕಿ ಹಚ್ಚಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲರಿಗೂ ಆಯಿತು. ಸಣ್ಣ ಮಕ್ಕಳು ಹುಟ್ಟಿರೋರು ಇದ್ದರು, ಅವಾಗಿನ್ನೂ ಸೌಂಡಿಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಪಟಾಕಿ ಹಚ್ತೀವಿ, ಹಚ್ಚಬೇಕಾಗಿರೋದು ನಮ್ಮ ಧರ್ಮ. ಆದರೆ ನಾವು ಹೇಳೋದಕ್ಕೂ ಸರಿ ಹೋಗಲ್ಲ, ಇಷ್ಟೊತ್ತೇ ಹಚ್ಚಬೇಕು ಮಾಡಬೇಕು ಅಂತ. ಆದರೆ ಅಲ್ಲಿಂದ ಹಿಡಿದು ರೋಡ್ ಎಂಡ್ ತನಕ ದೊಡ್ಡದಾಗಿದ್ದು ಎಲ್ಲರಿಗೂ ವೆಹಿಕಲ್ಸ್ ಸ್ಕ್ರ್ಯಾಚ್ ಆಗೋದು, ಅದು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು ದೀಪಾವಳಿ ಟೈಮಲ್ಲಿ. ಓಡಾಡೋದಕ್ಕೆ ಮಾಡೋದಕ್ಕೆ ಅಲ್ಲಿ ಪಾರ್ಕ್ ಮಾಡಬೇಡಿ ಇಲ್ಲಿ ಪಾರ್ಕ್ ಮಾಡಬೇಡಿ ಅನ್ನೋದು ಒಂದಿದೆ. ಅದ್ರ ಮೇಲೆ ಬ್ಯಾಡ್ಮಿಂಟನ್ ಆಡಿದರೆ ಅಲ್ಲಿ ತನಕ ರೋಡ್ ಕ್ರಾಸ್ ಮಾಡಿ ಬ್ಯಾಡ್ಮಿಂಟನ್ ಆಡೋಂಗಿಲ್ಲ. ಅದು ಮತ್ತು ಬೇರೆಯವ್ರ ಪ್ರಾಬ್ಲಮ್ ಏನಿದೆಯೋ, ಟೆನೆಂಟ್ಸ್ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ, ಟೆನೆಂಟ್ಸೇ 420ಗಳು ಆ ಥರ ಹೇಳೋದು ಎಲ್ಲರಿಗೂ ಭಾಳ ಮನಸ್ಸಿಗೆ ಬೇಜಾರಾಗುತ್ತವೆ. ನಿಮಗೆ ಬಂದು ಅವ್ರು ರಿಟರ್ನ್ ಕಂಪ್ಲೇಂಟ್ ಕೊಡಲಿ, ನಮ್ಮಿಂದ ತೊಂದರೆ ಆಗಿದ್ರೆ ಅಷ್ಟೇ. ಸ್ವಲ್ಪ ಕೇಳ್ರಿ, ಅಲ್ಲಿ ಬಂದ್ರಿ ಅವ್ರ ಹತ್ರ ಕ್ಯಾಮ್ರಾದಲ್ಲಿ ತೋರಿಸಿ ನಾವು ಬೈದಿರೋದು. ನಾವೀಗ ಹೋದ್ರು 9 ಗಂಟೆಗೆ, ಇನ್ನು ಬರೋದು ರಾತ್ರಿ 10 ಗಂಟೆ. ಇರೋದು ನಮ್ಮ ಮನೇಲಿ ಒಬ್ರು ಲೇಡಿ. ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡ್ತೀನಿ ಬಿಡಿ, ಅಲ್ಲಿ ಬನ್ನಿ. ಹಂಗಂತ ಹೇಳಿರೋರು ಮೂರ್ಖ. ಕ್ಯಾಮ್ರಾ ಇಲ್ವಾ, ಅದು ತೋರಿಸ್ಬೇಕು ನಮ್ಮ ರೆಕಾರ್ಡಿಂಗ್. ಕಮ್ಯುನಿಟಿ ಬಗ್ಗೆ ನಾನು ಯಾವ ಕಮ್ಯುನಿಟಿ ಪದ ಬಳಕೆ ಎಲ್ಲ ಅದು